ನ್ಯೂ BPL ರೇಷನ್ ಕಾರ್ಡ್ ಮೊದಲ ಹಂತದ ಹೊಸ BPL ರೇಷನ್ ಕಾರ್ಡ್ ಈ ಜಿಲ್ಲೆಗಳಿಗೆ ಬಿಡುಗಡೆ. ಇಲ್ಲಿದೆ ಸಂಪೂರ್ಣ ಮಾಹಿತಿ ಮತ್ತು ಯಾವ ಜಿಲ್ಲೆಗಳಿಗೆ ಹೊಸ ರೇಷನ್ ಕಾರ್ಡ್ ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಸ್ನೇಹಿತರೆ. ಕರ್ನಾಟಕದ ಜನತೆಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವೇನಾದರೂ ಹೊಸ BPL ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ನಿಮಗೊಂದು ಶುಭ ಸುದ್ದಿ ಇಲ್ಲಿದೆ. ಈ ಹಿಂದೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅರ್ಜಿದಾರರ ಹೊಸ BPL ಪಡಿತರ ಚೀಟಿಯನ್ನು ಸರ್ಕಾರ ಕಡೆಯಿಂದ ಬಿಡುಗಡೆ ಮಾಡಲಿದ್ದು, ಯಾವ ಜಿಲ್ಲೆ ಮೊದಲ ಹಂತದ ರೇಷನ್ ಕಾರ್ಡ್ ಬಿಡುಗಡೆ ಮಾಡಲಾಗುತ್ತದೆ ಎಂಬ ಮಾಹಿತಿ ತಿಳಿಯೋಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಪಡೆದುಕೊಳ್ಳಲು ಪ್ರಮುಖ ದಾಖಲೆಯಾಗಿದ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಸದಸ್ಯರಿಗೆ ಸರ್ಕಾರ ಕಡೆಯಿಂದ ಈ ದಾಖಲೆ ವಿಲೇವಾರಿ ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಮತ್ತು ಸಾರ್ವತ್ರಿಕ ಚುನಾವಣಾ ಕಾರಣದಿಂದ ಹೊಸ BPL ರೇಷನ್ ಕಾರ್ಡ್ ವಿಲೇವಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಅರ್ಹ ಫಲಾನುಭವಿಗಳಿಗೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಅವಕಾಶ ಮಾಡಿಕೊಡಲಾಗಿದೆ. ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ ಹೊಸ ರೇಷನ್ ಕಾರ್ಡ್ ಮಾಡಿಕೊಂಡವರಿಗೆ ಮತ್ತು ಹೊಸದಾಗಿ ಮದುವೆಯಾದವರಿಗೆ ಅರ್ಹ ಫಲಾನುಭವಿಗಳಿಗೆ ಈ ಅವಕಾಶ ನೀಡಲಾಗಿತ್ತು. ಸರ್ಕಾರ ಕಡೆಯಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಸದಸ್ಯರಿಗೆ ಮೊದಲು ರೇಷನ್ ಕಾರ್ಡ್ ವಿಲೇವಾರಿಯನ್ನು ಮಾಡಿ ನಂತರ ಬಾಕಿ ಉಳಿದ ಅಥವಾ ಹೊಸದಾಗಿ ಅರ್ಜಿ ಹಾಕುವ ಅರ್ಹ ಸದಸ್ಯರಿಗೆ ರೇಷನ್ ಕಾರ್ಡ್ ನೀಡಲಾಗುವುದು ಎಂದು ರಾಜ್ಯ ಸರ್ಕಾರದ ವರದಿಯ ಪ್ರಕಾರ ಇನ್ನು 2.3 ಲಕ್ಷ BPL ಕಾರ್ಡ್ ವಿಲೇವಾರಿ ಕೆಲಸ ಬಾಕಿ ಇದೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಬಾಕಿ ಉಳಿದ ಹಳೆಯ BPL ರೇಷನ್ ಕಾರ್ಡ್ ವಿಲೇವಾರಿ ಆದ ನಂತರ ಹೊಸ BPL ರೇಷನ್ ಕಾರ್ಡ್ಗೆ ವಿತರಿಸಬಹುದು ಎನ್ನಲಾಗಿದೆ. ಸರ್ಕಾರವು ಮೊದಲ ಹಂತದಲ್ಲಿ ಕೊಪ್ಪಳ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಬಾಗಲಕೋಟೆ, ಬೀದರ್, ಹಾವೇರಿ, ರಾಯಚೂರು, ಯಾದಗಿರಿ, ವಿಜಯಪುರ ಈ ಜಿಲ್ಲೆಗಳಿಗೆ ಮೊದಲ ಹಂತದ ಹೊಸ BPL ರೇಷನ್ ಕಾರ್ಡ್ ವಿತರಣೆ ಅತಿ ಶೀಘ್ರದಲ್ಲಿ ಮಾಡಲಿದೆ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಸ್ನೇಹಿತರೆ, ಮತ್ತು ಆಹಾರ ಇಲಾಖೆ ಕಡೆಯಿಂದ ಆಹಾರ ಅಂಗಡಿಗೆ ಅಂದರೆ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ರೇಷನ್ ಕಾರ್ಡ್ ಇದ್ದವರು ರೇಷನ್ ಪಡೆಯುವವರ ಅಂಗಡಿಯಲ್ಲಿ ಆಹಾರ ಇಲಾಖೆಯಿಂದ ಫುಡ್ ಆಫೀಸರ್ ಒಂದು ಲೀಸ್ಟನ್ನು ಕಳಿಸಿರ್ತಾರೆ. ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಊರಲ್ಲಿ ರೇಷನ್ ಕಾರ್ಡ್ ಅಂಗಡಿ ಇರುತ್ತಲ್ಲ, ಆ ರೇಷನ್ ಕಾರ್ಡ್ ಅಂಗಡಿಗೆ ನಿಮಗೆ ಹೊಸ ಅರ್ಜಿ ಯಾರ್ಯಾರು ಸಲ್ಲಿಸಿದಾರ, ಅಪ್ರೂವಲ್ ಯಾರ್ದು ಆಗ್ತದವೆ, ವೆರಿಫಿಕೇಷನ್ ಯಾರ್ಯಾರು ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಲೀಸ್ಟ್ ಕಳಿಸ್ತಿದ್ದಾರೆ. ಆ ಲೀಸ್ಟ್ ಮುಖಾಂತರ ಅರ್ಜಿದಾರರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ, RD ನಂಬರನ್ನು ಕೇಳ್ತಿದ್ದಾರೆ. ಸ್ನೇಹಿತರೆ, ಆ RD ನಂಬರನ್ನು ವೆರಿಫಿಕೇಷನ್ ಮಾಡಿದಾಗ ಎಲ್ಲ ಪ್ರೊಸೆಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಹೊಸ ರೇಷನ್ ಕಾರ್ಡ್ ಕೂಡಲೇ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದ ರೀತಿಯಲ್ಲಿ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.